ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಇವತ್ತು ಅತಿ ಬರಗಾಲ ಘೋಷಣೆ ಏನಪ್ಪ ಅಂತಂದರೆ ಇವತ್ತು ಕಲಬುರಗಿ ಮತ್ತು ಇವತ್ತು ಯಡ್ರಾಮಿ ತಾಲೂಕು ಜೇವರ್ಗಿ ತಾಲೂಕಿನಲ್ಲಿ ಇವತ್ತು ಅತಿ ಹೆಚ್ಚು ಒಂದು ಬರಗಾಲ ವಾತಾವರಣ ಉದ್ಭವ ಆಗಿದ್ದು ಇವತ್ತು ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಲಿ ಇವತ್ತು ಒಂದು ಮಳೆ ಕೊರತೆ ಇದು ಹವಾಮಾನ ಇಲಾಖೆಯಿಂದನೂ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿಗೆ ಒಂದು ಹೆಚ್ಚಿನ ಬರಗಾಲ ಅದ ಅಂತೇಳಿ ಇವತ್ತು ಸ್ವತಃ ಸರ್ಕಾರ ಕೂಡ ಒಪ್ಕೊಂಡು ಒಂದು ಸ್ಟೇಟ್ಮೆಂಟ್ನೂ ಬಿಡುಗಡೆ ಮಾಡ್ಯದ. ಇವತ್ತು ಇಲ್ಲಿನ ರೈತರು ಏನಪ್ಪ ಅಂತಂದ್ರೆ ಭಾಳ ಕಷ್ಟದಾಗಾರ. ಇವತ್ತು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರ ಮಕ್ಕಳು ಏನಪ್ಪ ಅಂದ್ರೆ ಇವತ್ತು ಬಾಂಬೆ ಪುನಾ ಇವತ್ತು ಬೆಂಗಳೂರು ಗುಳೆ ಹೋಗೋವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇವತ್ತು ಬೆಳೆಯಲ್ಲೂ ತಾರತಮ್ಯ ಆಗ್ಯದ. ಇವತ್ತು ಉಜ್ನಿ ಜಲಾಶಯದಿಂದ ನೀರು ಬಿಡುಗಡೆ ಆಗಬೇಕು. ಮತ್ತು ಇವತ್ತು ನಾರಾಯಣಪುರನಿಂದ ಏನಪ್ಪ ಅಂದ್ರೆ ಒಂದು 5 TMC ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಇವತ್ತು ನೀರು ಬಿಡುಗಡೆ ಸಂಬಂಧ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆ ವತಿಯಿಂದ ಇವತ್ತೇನಾದ ಒಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿವಿ. ಇವತ್ತು ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಅತಿ ಹೆಚ್ಚು ಬರಗಾಲ ಇದ್ದ ಕಾರಣ ತಕ್ಷಣ ಏನಪ್ಪ ಅದರ ಮಧ್ಯಂತರ ಪರಿಹಾರ ಘೋಷಣೆ ಮಾಡಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಭಾಗದ ರೈತರಿಗೆ ಒಂದು ಕೈ ಹಿಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಂತಕ್ಕಂಥ ಮಾತನ್ನು ಇವತ್ತು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ರೈತರ ಹೋರಾಟಕ್ಕೆ ಕೃಷಿ ಮಿನಿಸ್ಟರ್ಗಳು ಧಿಕ್ಕಾರ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜೇವರ್ಗಿ ಮತ್ತು ಯಡ್ರಾಮಿಗೆ ಹೋರಾಟ, ರೈತರನ್ನು ಕಡೆಗಣಿಸ್ತಕ್ಕಂಥ ಸರ್ಕಾರ ಕೇಳಿ ಧಿಕ್ಕಾರ, ರೈತರನ್ನು ಕಡೆಗಣಿಸ್ತಕ್ಕಂಥ ಕೃಷಿ ಸಚಿವರಿಗೆ ಹೇಳಿ ಧಿಕ್ಕಾರ. ಉಳಿಸಲೇಬೇಕು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಮಾಡತಕ್ಕಂಥ ಸರ್ಕಾರ ಕೇಳಿ ಧಿಕ್ಕಾರ. ಜೇವರ್ಗಿ ಮತ್ತು ಯಡ್ರಾಮಿ ಬೇಕು.